ದಕ್ಷಿಣ ಕಾಶ್ಮೀರ ಎಂದೇ ಖ್ಯಾತಿಯನ್ನ ಪಡೆದಂತಹ ಕೊಡಗು ಈಗ ಅಕ್ಷರಶಃ ನಲುಗಿ ಹೋಗಿ ಅರ್ಧಕ್ಕರ್ಧದಷ್ಟು ಕೊಡಗು ಈಗ ಮುಳುಗಿ ಹೋಗಿದೆ. ಮಳೆ ನಿಂತರೂ ಕೂಡ ಅಲ್ಲಿನ ಜನರ ಕಣ್ಣೀರು ಮಾತ್ರ ಇನ್ನೂ ಕೂಡ ನಿಂತಿಲ್ಲ. ಅಲ್ಲಿನ ಚಿತ್ರಣ ಹೇಗಿದೆ ಅಂತ ನೇರ ಸಂಪರ್ಕದಲ್ಲಿ ಮಾಹಿತಿಯನ್ನ ಕಲೆ ಹಾಕೋಣ. ಕೆಪಿ ನಾಗರಾಜ್ ಇದ್ದಾರೆ. ಕೆಪಿ ನಾಗರಾಜು, ಸದ್ಯ ನೀವೀಗ ಎಲ್ಲಿದ್ದೀರಿ? ಸದ್ಯದ ಅಲ್ಲಿನ ಚಿತ್ರಣ ಏನಿದೆ ಈಗ? ಶಕುಂತಲಾ, ನಾನಿರುವಂತಹದ್ದು ಜಿಲ್ಲಾಸ್ಪತ್ರೆಯಲ್ಲಿದ್ದೇನೆ. ಜಿಲ್ಲಾಸ್ಪತ್ರೆಯಲ್ಲಿ ಈಗಾಗಲೇ ನೆರೆಯ ಸಂದರ್ಭದಲ್ಲಿ ಕೈಕಾಲುಗಳನ್ನ ಕಳೆದುಕೊಂಡವರು ಮತ್ತು ನೆರೆ ಸಂದರ್ಭದಲ್ಲಿ ಸಂಕಷ್ಟಕ್ಕೊಳಗಾಗಿ ಆರೋಗ್ಯದಲ್ಲಿ ಏರುಪೇರು ಉಂಟಾದವಂಥವ್ರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇದೆ. ಪ್ರತಿಯೊಬ್ಬರಲ್ಲೂ ಕೂಡ ಒಂದೊಂದು ಕರುಣಾಜನಕ ಕಥೆಗಳಿದ್ದಾವೆ. ಕೆಲವರು ಮಕ್ಕಳನ್ನ ಕಳೆದುಕೊಂಡಿದ್ದಾರೆ ಮಳೆಯಲ್ಲಿ ಓಡುವ ಬರದಲ್ಲಿ, ಮತ್ತು ಕೆಲವರು ಕೈಕಾಲುಗಳನ್ನ ಕಳೆದುಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ಈಗ ಟ್ರೀಟ್ಮೆಂಟ್ ಅನ್ನು ಕೂಡ ಮಾಡಲಾಗ್ತಾ ಇದೆ. ಮತ್ತು ಮಳೆಯ ಸಂದರ್ಭ ಆಗಿರುವಂತಹ ಕಾರಣಕ್ಕೋಸ್ಕರವಾಗಿ ಸಾಂಕ್ರಾಮಿಕ ರೋಗಗಳು ಹರಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಆ ಕಾರಣಕ್ಕೋಸ್ಕರವಾಗಿ ಜಿಲ್ಲಾ ಆರೋಗ್ಯ ಇಲಾಖೆ ಈಗಾಗಲೇ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳು ಮತ್ತು ಆ ಸಂದರ್ಭದಲ್ಲಿ ಕೈಗೊಳ್ಳಬೇಕಾದಂತಹ ಟ್ರೀಟ್ಮೆಂಟ್ಗೆ ಮತ್ತು ಸಿಬ್ಬಂದಿ ಎಲ್ಲದರನ್ನು ಕೂಡ ಈಗಾಗಲೇ ನಿಯೋಜನೆಯನ್ನು ಮಾಡಿಕೊಳ್ಳಲಾಗಿದೆ. ಮತ್ತು ಈಗ ಮಡಿಕೇರಿಯ ಭಾಗದಲ್ಲಿ ಮತ್ತೆ ಅಂದ್ರೆ ಜೋರು ಮಳೆ ಏನಲ್ಲ, ಜಿಟಿ ಮಳೆ ಆವರಿಸಿದೆ. ಆದರೆ ಮಡಿಕೇರಿಯ ಹೊರಭಾಗದಲ್ಲಿ ಮಳೆ ಇಲ್ಲ. ಮತ್ತು ಎರಡು ಭಾಗಗಳಲ್ಲಿ ಈಗಾಗಲೇ ಇಬ್ಬರು ಮೃತಪಟ್ಟಿದ್ದಾರೆ. ತಾಯಿ ಮತ್ತು ಮಗ ಮೃತಪಟ್ಟಿರುವಂತಹ ಪ್ರಕರಣದಲ್ಲಿ ಅವರನ್ನ ಹುಡುಕುವಂತಹ ಪ್ರಯತ್ನ, ಮತ್ತೊಂದು ಪ್ರಕರಣದಲ್ಲಿ ಒಂದು ಅಜ್ಜಿಯನ್ನ ಹುಡುಕುವಂತಹ ಕಾರ್ಯಾಚರಣೆಯು ಕೂಡ ಈಗಾಗಲೇ ಆರಂಭವಾಗಿದೆ. ಒಟ್ಟಾರೆಯಾಗಿ ಸದ್ಯಕ್ಕೆ ಕೊಡಗಿನ ಪರಿಸ್ಥಿತಿ ಯಥಾವತ್ತಾಗಿ ಸಹಜ ಸ್ಥಿತಿಗೆ ಮರಳುವಂತಹ ಲಕ್ಷಣಗಳು ಆರಂಭವಾಗಿದ್ದಾವೆ. ಹೀಗಾಗಿ ಬಹಳಷ್ಟು ಕಡೆಗಳಲ್ಲಿ ರಸ್ತೆಯ ಅಂದ್ರೆ ಮುರಿದು ಬಿದ್ದಿರುವಂತಹ ರಸ್ತೆಗಳನ್ನ ತಾತ್ಕಾಲಿಕವಾಗಿ ನಿರ್ಮಾಣ ಮಾಡುವಂತಹ ಕಾಮಗಾರಿಗಳು ಕೂಡ ಆರಂಭವಾಗಿದೆ. ಶಕುಂತಲಾ, ಓಕೆ, ಈಗ ರಕ್ಷಣಾ ಕಾರ್ಯಾಚರಣೆಗೆ ಸಾಕಷ್ಟು ಹಿನ್ನಡೆಯಾಗಿತ್ತು. ಯಾಕಂದ್ರೆ ಸಾಕಷ್ಟು ಮಳೆ ಸುರಿತಾ ಇತ್ತು. ಈಗ ಮಳೆ ಪ್ರಮಾಣ ಕಡಿಮೆ ಆಗಿದೆ. ಹಾಗಾಗಿ ಕಾರ್ಯಾಚರಣೆ ಚುರುಕುಗೊಂಡಿದ್ಯಾ ಹೇಗೆ? ಇಲ್ಲ, ರಕ್ಷಣಾ ಕಾರ್ಯದ ಪ್ರಶ್ನೆಗಳೇ ಇಲ್ಲ ಶಕುಂತಲಾ. ಯಾಕಂದ್ರೆ ಎಲ್ಲರನ್ನು ಕೂಡ ರಕ್ಷಣೆ ಮಾಡಲಾಗಿದೆ. ಈಗ ರಕ್ಷಣೆಗೆ ಅಂತ ಯಾರು ಕೂಡ ಇಲ್ಲ. ರಕ್ಷಣೆ ಮಾಡಬೇಕಾದಂತಹ ಪ್ರತಿಯೊಬ್ಬರನ್ನು ಕೂಡ ಈಗಾಗಲೇ ಮಿಲಿಟರಿ ಪಡೆ ಮತ್ತು ಲೋಕಲ್ ರೆಸ್ಕ್ಯೂ ಟೀಮ್ ಎಲ್ಲರೂ ಕೂಡ ಆ ರಕ್ಷಣಾ ಕಾರ್ಯಾಚರಣೆಯನ್ನ ಸಂಪೂರ್ಣವಾಗಿ ಯಶಸ್ವಿಗೊಳಿಸಿದ್ದಾರೆ. ಹಾಗಾಗಿ ಇನ್ನು ಸಂಪರ್ಕಕ್ಕೆ ಸಿಗದಂತವರು ಯಾರು ಕೂಡ ಇಲ್ಲ. ಎಲ್ಲರ ರಕ್ಷಣೆಯೂ ಆಗಿದೆ. ಆ ರೀತಿಯಾಗಿ ರಕ್ಷಣೆ ಮಾಡಿದಂತವರನ್ನ ಈಗಾಗಲೇ ಸರ್ಕಾರ ಶುರು ಮಾಡಿರುವಂತಹ ಸಹಾಯ ಕೇಂದ್ರಗಳಲ್ಲಿ ಅವರುಗಳಿಗೆ ಊಟ ಮತ್ತು ವಸತಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ರಕ್ಷಣಾ ಕಾರ್ಯಾಚರಣೆ ಸಂಪೂರ್ಣವಾಗಿ ನಿಂತಿದೆ. ಈಗ ನಿರಾಶ್ರಿತರಾಗಿರುವಂತಹವರಿಗೆ ಊಟದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಡೆಸುವಂತಹದ್ದು ಮತ್ತು ಅವರಿಗೆ ವಸತಿ ವ್ಯವಸ್ಥೆಯನ್ನು ಕಲ್ಪಿಸುವಂತಹದ್ದು, ಮತ್ತೊಂದು ಗ್ರಾಮಗಳಿಗೆ ಏನು ಸಂಪರ್ಕಗಳು ಕಡಿದು ಹೋಗಿದವೋ ಆ ಗ್ರಾಮಗಳಿಗೆ ತಾತ್ಕಾಲಿಕವಾದಂತಹ ರಸ್ತೆಗಳ ವ್ಯವಸ್ಥೆಯನ್ನು ಮಾಡುವಂತಹ ಕಾರ್ಯಾಚರಣೆ ಈಗ ಇರುವಂತಹದ್ದು. ಶಕುಂತಲಾ, ಓಕೆ, ಥ್ಯಾಂಕ್ ಯು ಕೆಪಿ ನಾಗರಾಜ್, ತಮ್ಮೆಲ್ಲ ಅಪ್ಡೇಟ್.